ಅತ್ಯಂತ ಸಂತೋಷವಾದ ಹಬ್ಬದ ದಿವಸ. ಬಕ್ರೀದ್ ಹಬ್ಬ ಮುಸಲ್ಮಾನರಿಗೆ ಅತ್ಯಂತ ಪವಿತ್ರವಾದಂತಹ ಹಬ್ಬ. ಅದರ ಜೊತೆಗೆ ರಂಜಾನ್ ಮತ್ತು ಬಕ್ರೀದ್ ಎರಡನ್ನೂ ಭಕ್ತಿ ಭಾವದಿಂದ ಮುಸಲ್ಮಾನರು ಆಚರಿಸ್ತಾರೆ. ಈ ಪರಂಪರೆಯನ್ನು ಇಟ್ಕೊಂಡು ಬಕ್ರೀದ್ ಹಬ್ಬದಲ್ಲೂ ರಂಜಾನ್ ಹಬ್ಬದಲ್ಲೂ ನಮಾಜನ್ನು ಮುಗಿಸ್ಕೊಂಡು 3000 ಮಠಕ್ಕೆ ಇಸ್ಲಾಂ ಬಂಧುಗಳು ಬಂದು ದರ್ಶನ ಮಾಡಿ ಇಲ್ಲಿ ಕೊಡ್ತಕ್ಕಂಥ ಗೌರವವನ್ನು ಸ್ವೀಕರಿಸಿ ಹೋಗ್ತಾರೆ. ಅಂದರೆ ಅವರು ಶ್ರೀಮಠಕ್ಕೆ ಬರುವುದು, ನಾವು ಅವರನ್ನು ಗೌರವದಿಂದ ಸ್ವಾಗತ ಮಾಡಿಕೊಳ್ಳೋದು, ಅವರಿಗೆ ಮಾಲಾರ್ಪಣೆ ಮತ್ತು ಹಣ್ಣು ಹಂಪಲಗಳನ್ನು ಕೊಡುವುದರ ಮುಖಾಂತರ ಅತ್ಯಂತ ಭಾವೈಕ್ಯತೆಯಿಂದ ನಮ್ಮ ಸಮಾಜ, ನಮ್ಮ ದೇಶದ ಬಂಧುಗಳು ನಡೆದುಕೊಳ್ಳಬೇಕು ಅನ್ನುವಂತಹ ಒಂದು ಸಂದೇಶವನ್ನು 3000 ಮಠ ಪಬ್ಲಿಕ್ಕಿಗೆ ಕೊಡ್ತಾ ಬಂದಿದೆ. ಇಂತಹ ಒಂದು ಪವಿತ್ರವಾದ ಸಂದೇಶ ಇವತ್ತಿಂದಲ್ಲ, ನಿನ್ನೆದಲ್ಲ, ಸುಮಾರು 106 ವರ್ಷಗಳಿಂದ ನಡೆದುಕೊಂಡು ಬಂದಂಥ ಪರಂಪರೆ. ಇಂತಹ ಪರಂಪರೆಯನ್ನು ಮತ್ತೆ ಗಟ್ಟಿಗೊಳಿಸಿದವರು ನಮ್ಮ 3000 ಮಠದ ಪರಂಪರೆಯಲ್ಲಿ ಆಗಿ ಹೋದಂತಹ ನಮ್ಮ ಹಿಂದಿನ ಗುರುಗಳಾದ ಜಗದ್ಗುರು ಗಂಗಾಧರ ರಾಜಯೋಗೀಂದ್ರ ಮಹಾಸ್ವಾಮಿಗಳವರು. ಅವರು ಇದಕ್ಕೆ ಒಂದು ಭದ್ರವಾದಂತಹ ಒಂದು ನೆಲೆಗಟ್ಟನ್ನು ಹಾಕ್ತಾರೆ. ಆ ಪರಂಪರೆಯನ್ನು ಇಂದೂ ಕೂಡ 3000 ಮಠ ಮತ್ತು ಇಸ್ಲಾಂ ಬಂಧುಗಳು ಆ ರೀತಿ ಬಾಂಧವ್ಯದಿಂದ ನಡೆದುಕೊಂಡು ಬರುವುದರ ಮುಖಾಂತರ ಆಚರಿಸುವಂತಹ ಇಸ್ಲಾಂ ಹಬ್ಬಗಳಿಗೆ ಮುಸಲ್ಮಾನ ಧರ್ಮದವರು ಒಂದು ಶ್ರೇಷ್ಠತೆಯನ್ನು ಕೊಡುವಂತಹ ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದೇವೆ. ಆ ಕಾರಣದಿಂದ ಈ ಬಕ್ರೀದ್ ಹಬ್ಬ ಮುಸಲ್ಮಾನ್ ಬಂಧುಗಳಿಗೆ ಎಷ್ಟು ಪವಿತ್ರವಾದದ್ದು, ಭಾವೈಕ್ಯತೆಯಿಂದ ನಡೆಯುವಂಥ ಎಲ್ಲ ಜನರಿಗೂ ಕೂಡ ಅಷ್ಟೇ ಪವಿತ್ರವಾದದ್ದು ಅಂತ ನಾವು ಭಾವಿಸ್ಕೊಳ್ತಾ